भजत रामने कहा तो मेरो है आत्मा आपको करो प्रणाम तो मेरो है आत्मा आपको करो प्रणाम। पंडित पीताम्बर जी महाराज की जय। साधु ईश्वरदास जी महाराज की जय। सदगुरु शरण बसवा स्वामी जी की जय। जय मंगलम जय नम पार्वती पतिवार महादेव। ಈಗ ಪೂಜ್ಯ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುವಾದಂತಹ ಶರಣ ಬಸವ ಸ್ವಾಮೀಜಿಯವರು ಈ ವಿಚಾರ ಕೇಂದ್ರದಲ್ಲಿರ್ತಕ್ಕಂಥ ಅನುಭವಗಳನ್ನು ನಮಗೆಲ್ಲ ತಿಳಿಸಿಕೊಡ್ತಾರೆ. ಅದನ್ನೆಲ್ಲ ಲಕ್ಷ್ಯ ಕೊಟ್ಟು ಆಲಿಸಬೇಕು ಅಂತ ಹೇಳಿ ವಿನಂತಿಕೊಳ್ತೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ. ನಿನ್ನೆ ತನಕ 198ನೇ ವಿಷಯಾಂಕದಲ್ಲಿ ಈ ಒಂದು ಸ್ಮೃತಿ ಜ್ಞಾನದ ಬಗ್ಗೆ ಒಂದು ನಿರ್ಣಯ, ಅಂತಿಮ ನಿರ್ಣಯ ತಗೊಂಡಾಯ್ತು. ಸ್ಮೃತಿ ಜ್ಞಾನ ಪ್ರಮಾಜ್ಞಾನ ಆಗುವುದಿಲ್ಲ. ಸ್ಮೃತಿ ಜ್ಞಾನ ಅವಿದ್ಯಾವೃತ್ತಿಯೇ ಆಗಿರುತ್ತದೆ. ಪ್ರಮಾಜ್ಞಾನ ಅಂತಃಕರಣ ವೃತ್ತಿಯಾಗಿರುತ್ತದೆ. ಸ್ಮೃತಿ ಜ್ಞಾನ ಸಾಕ್ಷಿಯಲ್ಲಿ ಆಶ್ರಿತವಾಗಿರುತ್ತದೆ. ಪ್ರಮಾಜ್ಞಾನ ಪ್ರಮಾತೃ ಜೀವ ಆಭಾಸ, ಈ ಒಂದು ಆಭಾಸ ಚೇತನದಲ್ಲಿ ಆಶ್ರಿತವಾಗಿರುತ್ತದೆ. ಅದು ಯಾವುದೋ ಪ್ರಮಾರೂಪವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಸ್ಮೃತಿ ಜ್ಞಾನ ಯಾವುದರಲ್ಲಿ ಆಶ್ರಿತ ಆಗಿರ್ತದೆ ಅನ್ನೋದು ತಿಳುವಳಿಕೆ ಉಂಟಾಗುವುದಕ್ಕಿಂತ ಮುಂಚೆ ಕೇವಲ ಅಂತಃಕರಣ ವೃತ್ತಿ ಮತ್ತು ಪ್ರಮಾತೃವಿನ ಪರಿಕಲ್ಪನೆ ಇದ್ದಾಗ, ಮತ್ತೆ ಈ ಸಾಕ್ಷಿ ಆಶ್ರಿತದ ಪರಿಕಲ್ಪನೆ ಇಲ್ಲದಿರುವಾಗ ಏನು ವೇದಾಂತಿಗಳ ಚಿಂತನೆಗಳನ್ನು ಮಾಡ್ಯಾರ, ಆ ಚಿಂತನೆಗಳು ಏನು ಹೇಳ್ತಾವ ಅಂತಂದ್ರೆ ಸ್ಮೃತಿ ಜ್ಞಾನವನ್ನ ಪ್ರಮಾಜ್ಞಾನ ಅಂತ ಹೇಳ್ತಾವ. ಅಂತ ಯಾವುದಾದರೂ ಪುರಾತನ ಗ್ರಂಥಗಳು ಈಗಿನ ಸಾಧಕರ ಕೈಗೆ ಸಿಕ್ಕಾಗ ಸ್ಮೃತಿ ಜ್ಞಾನವನ್ನ ಭ್ರಮಾಜ್ಞಾನ ಅಲ್ಲ, ಅದು ಸಾಕ್ಷಿ ಆಶ್ರಿತ ಅಲ್ಲ, ಅದು ಅಂತಃಕರಣದಲ್ಲಿ ಆಶ್ರಿತವಾಗ್ಯದ, ಅದು ಕೂಡ ಪ್ರಮಾಜ್ಞಾನವೇ ಅಂತ ಹೇಳುವಕ್ಕ ದಾರಿ ತಪ್ಪಬಾರದು ಅನ್ನುವ ಕಾರಣದಿಂದ ಏನ್ ಮಾಡಿದ್ರು, ಇದರ ತಿಳುವಳಿಕೆಯನ್ನು ಕೊಟ್ಟು ಆ ಒಂದು ಸಾಕ್ಷಿಯ ಆಶ್ರಿತದ ಪರಿಕಲ್ಪನೆಗಿಂತ ಮುಂಚಿನ ಕಾಲದಲ್ಲಿ ಕೇವಲ ಅಂತಃಕರಣ ವೃತ್ತಿ ಮತ್ತು ಪ್ರಮಾತೃವಿನ ಆಶ್ರಯ ಇದ್ದಾಗ ಎಲ್ಲವೂ ಅದರಲ್ಲೇ ಹೇಳ್ಯಾರ. ಮುಂದ ವೈಚಾರಿಕತೆ ಮಟ್ಟ ಬೆಳೆದಂಗ ಸಾಕ್ಷಿಯ ಆಶ್ರಿತ ಮತ್ತ ಅವಿದ್ಯಾ ವೃತ್ತಿ ಎನ್ನುವಂತ ವಿಚಾರಗಳನ್ನ ಪರಿಕಲ್ಪನೆಗೆ ತೆಗೆದುಕೊಂಡು ಬಂದಾಗ ಅದು ಪ್ರಮಾರೂಪ ಅಲ್ಲ ಅಂತ ಗೊತ್ತಾಯ್ತು. ಈ ಒಂದು ಕಾರಣದಿಂದ ಯಾರು ವೇದಾಂತ ಸಂಪ್ರದಾಯವನ್ನ ಅಪ್ಡೇಟ್ ಅಂತಂದ್ರೆ ಈಗಿನ
ಸದ್ಯದಲ್ಲಿ ನಡೆಯುವ ಹಳೆಯ ವಿಚಾರಗಳಿಗೆ ಹೊಸ ವಿಚಾರಗಳಿಗೆ ವ್ಯತ್ಯಾಸಗಳಿರ್ತವೆ. ಈ ವೇದಾಂತ ಸಂಪ್ರದಾಯ ಬಲ್ಲವರಿರುವರು, ಚೆನ್ನಾಗಿ ಬಲ್ಲವರಿರುವರು, ಅಲ್ಲಿಂದ ಇಲ್ಲಿ ತನಕ ಅವರಿಗೆ ಇದೆಲ್ಲ ಗೊತ್ತಿರಬೇಕು. ಅಂಥವರಿಂದ ಏನಾಗ್ತದ, ಪ್ರಮಾಜ್ಞಾನವನ್ನ ಈ 6 ಪ್ರಕಾರಗಳ ಪ್ರಮಾಣಗಳಿಂದ ಉಂಟಾಗುವ 6 ಜ್ಞಾನಗಳೇನದವ ಆ ಜ್ಞಾನಗಳ ಪಟ್ಟಿಯಲ್ಲಿ ಈ ಸ್ಮೃತಿ ಜ್ಞಾನ ಇಲ್ಲ ಅನ್ನುವ ಕಾರಣದಿಂದ ಈ ಸ್ಮೃತಿ ಜ್ಞಾನವನ್ನ ನಾವು ಪ್ರಮಾಜ್ಞಾನ ಅಂತ ಹೇಳಂಗಿಲ್ಲ. ಮತ್ತೆ ಹಿರಿಯ ವೇದಾಂತಿಗಳಾದ ಮಧುಸೂದನ ಸ್ವಾಮೀಜಿ ಅವರು ಕೂಡ ಇದು ಸ್ಮೃತಿ ಜ್ಞಾನ ಸಾಕ್ಷಿ ಆಶ್ರಿತದಲ್ಲೇ ಇರುತ್ತದೆ, ಆದ ಕಾರಣ ಅದನ್ನು ನಾವು ಪ್ರಮಾಜ್ಞಾನ ಅಂತ ಒಪ್ಪಿಕೊಳ್ಳುವುದಿಲ್ಲ. ಪ್ರಮಾಜ್ಞಾನದ ಸ್ಥಾನಮಾನಕ್ಕೆ ಈ ಒಂದು ಸ್ಮೃತಿ ಜ್ಞಾನವನ್ನು ನಾವು ಅದರ ಸಮಾನವಾದ ಸ್ಥಾನಮಾನ ಇದಕ್ಕೆ ಕೊಡ್ಲಿಕ್ಕಾಗಂಗಿಲ್ಲ. ಇದು ಬರೀ ಥಿಯರಿ ಆಯಿತು. ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡಲಾಗಿ ಸ್ಮೃತಿ ಜ್ಞಾನ ಅದು ಯಥಾರ್ಥ ಇರ್ಬೋದು, ಅಯಥಾರ್ಥ ಇರ್ಬೋದು, ಚಿತ್ರದ ಹುಲಿನೇ ಇರ್ಬೋದು, ನಿಜವಾದ ಹುಲಿನೇ ಇರ್ಬೋದು. ಅದು ಹಿಂದೆ ಎಂದೋ ನೋಡಿದ ಸ್ಮೃತಿ ಜ್ಞಾನದಿಂದ ನಮಗೆ ಇಂದು ಈಗ ಏನೂ ಪರಿಣಾಮ ಆಗುವುದಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ನೋಡೋದು. ಮತ್ತು ಪ್ರಮಾಜ್ಞಾನದಲ್ಲಿ ಕೂಡ ಆ ಯಥಾರ್ಥ ಜ್ಞಾನವಾದ ಹುಲಿಯ ಚಿತ್ರ ನಮ್ಮ ಕಣ್ಣೆದುರೇ ಕಾಣ್ಲಿಕ್ಕತ್ತದ ಅಂದ್ರೆ ಯಥಾರ್ಥವಾದ ಪ್ರಮಾಜ್ಞಾನದ ಕೂಡ್ಲಿಂದಲೂ ನಮಗೆ ಯಾವ ಪರಿಣಾಮ ಆಗಂಗಿಲ್ಲ. ಹುಲಿ ಚಿತ್ರ ಕಣ್ಣೆದುರು ಕಾಣ್ಲಿಕ್ಕತ್ತದ, ಅದು ಪ್ರಮಾಜ್ಞಾನ. ಆದ್ರೆ ಅಯಥಾರ್ಥ ಪ್ರಮಾಜ್ಞಾನವಾಗಿರೋದ್ರಿಂದ ಅದು ಕೂಡ ನಮಗೆ ಏನೂ ಉಪಯೋಗ ಇಲ್ಲ. ನಮಗೆ ನಿಜವಾದ ಹುಲಿ ಏನು ಎದುರಿರ್ತದ ಆವಾಗಲೇ ನಮಗೇನಾಗ್ತದೆ, ಪರಿಣಾಮಗಳು ಉಂಟಾಗ್ತವ. ಹೀಗಾಗಿ ನಮಗೆ ಈ ದೃಷ್ಟಾಂತದ ಮೂಲಕ ನಮಗೇನದಂದ್ರೆ ಯಥಾರ್ಥ ಪ್ರಮಾಜ್ಞಾನ ಏನು ಅದಲ್ಲ, ಆ ಜ್ಞಾನ ಎಂತ ಅರ್ಥ ಕೊಡ್ತದ ಅಂತಂದ್ರೆ ಅಬಾಧಿತ ಅರ್ಥವನ್ನು ಕೊಡ್ತದ. ಉಳಿದು ಎಲ್ಲ ಬಾಧಿತ ಅರ್ಥವನ್ನು ಕೊಡ್ತವ. ಉಳಿದು ಎಲ್ಲ ಎದರಾಗದವ, ಸಾಕ್ಷಿ ಆಶ್ರಿತದಲ್ಲದವ. ಇದು ಯಥಾರ್ಥ ಪ್ರಮಾಜ್ಞಾನ ಏನದ ಅಂದ್ರೆ ಇದು ಅಂತಃಕರಣ ವೃತ್ತಿಯಾಗಿದ್ದು ಇದು ಆಭಾಸನ ಪ್ರಮಾತೃವಿನ ಜೀವನ ಆಶ್ರಿತದಲ್ಲಿ ಆದ ಇದು ಅತಿ ಮುಖ್ಯವಾದದ್ದು. ಇದು ನಮಗೆ ಬ್ರಹ್ಮಜ್ಞಾನ ಅಂದರೆ ತತ್ವಮಸಿ ಭಾನವಾಗುವುದಕ್ಕೆ ಈ ಜ್ಞಾನನೇ ಅತ್ಯವಶ್ಯಕವಾಗ್ಯದ. ಅದಕ್ಕೆ ನಾವು ಸಿದ್ಧಾಂತದಲ್ಲಿ ದೃಷ್ಟಾಂತದಲ್ಲಿ ಬರೀ ಹುಲಿ ಹಾವು ಕಪ್ಪೆ ಚಿಪ್ಪು ಬರೀ ಇವೆ ಹೇಳ್ಕೊತ್ ಕೂತ್ರ ಆಗಂಗಿಲ್ಲ. ಇಲ್ಲಿ ನಮಗ ಬ್ರಹ್ಮಾಂಡ ಮತ್ತು ಬ್ರಹ್ಮ, ಪಿಂಡಾಂಡ ಮತ್ತು ಕೂಟಸ್ಥ ಅಥವಾ ಸಾಕ್ಷಿ ಅಥವಾ ಆತ್ಮ ಏನಂತೀವಲ್ಲ ಅದನ್ನು ನಾವು ಸಿದ್ಧಾಂತದಲ್ಲಿ ತಿಳ್ಕೋಬೇಕು. ಬ್ರಹ್ಮನನ್ನ ನೋಡಬೇಕಾದ್ರ ನಮ್ಮ ದೃಷ್ಟಿ ಕೂಡ ಬ್ರಹ್ಮ ದೃಷ್ಟಿ ಆಗಬೇಕು. ನಮ್ಮ ದೃಷ್ಟಿ ಬ್ರಹ್ಮ ದೃಷ್ಟಿ ಆಗಲಾರದ ಕಾರಣ ಅದು ಭ್ರಮ ದೃಷ್ಟಿ ಆದ ಕಾರಣ ಅದಕ್ಕೇನಾಗಿದೆ, ನಮ್ಮಲ್ಲಿ ಮಾಯೆ ಅವಿದ್ಯೆ ಉಳ್ಳವರಾದ ಕಾರಣ ನಮಗ ಈ ಬ್ರಹ್ಮಾಂಡದೊಳಗೆ ನಾಮ ರೂಪ ಕ್ರಿಯೆಗಳು ಕಾಣ್ತವ. ಅದೇ ರೀತಿ ಅದೇ ಅವಿದ್ಯೆ ಉಳ್ಳವರಾದ ಕಾರಣ, ಅಜ್ಞಾನ ಉಳ್ಳವರಾದ ಕಾರಣ ನಮಗೆ ಪಿಂಡಾಂಡಗಳು ಕಾಣುತ್ತವ. ಈ ಪಿಂಡಾಂಡಗಳನ್ನ ನೋಡುವ ಬದಲಿ ನಾವು ಅದರೊಳಗಿರುವ ಕೂಟಸ್ಥ ಸಾಕ್ಷಿ ಆತ್ಮ ಬ್ರಹ್ಮ ಏನದಲ್ಲ ಅದನ್ನು ನಾವು ನೋಡಿದೆವಂತಂದ್ರೆ ಈ ಶರೀರಗಳೆಲ್ಲ ಇಲ್ಲದಂಗಾಗಿ ಕೇವಲ ಆತ್ಮದರ್ಶನಗಳಷ್ಟೇ ಆಗ್ತವ. ಅವ ಆತ್ಮ ಅನೇಕ ಯಾಕೆ ಕಾಣ್ತವ ಅಂತಂದ್ರೆ ಉಪಾಧಿ ಇರುವ ಕಾರಣ ಕಾಣ್ತವ. ಉಪಾಧಿಯನ್ನು ಬಿಟ್ಟು ನೋಡಲಾಗಿ ಒಂದೇ ಆತ್ಮ. ಊರೆಲ್ಲ ಎಷ್ಟು ಮನಿ ಅದಾವ ಅಷ್ಟು ಬಯಲುಗಳು ಕಂಡಂಗೆ ಕಾಣ್ತಾವ. ಎಲ್ಲ ಮನಿಗಳು ಬಿಟ್ಟು ನೋಡಲಾಗಿ ಒಂದೇ ಬಯಲದಲ್ಲಿ ಘಟಾಕಾಶ ಮಹಾಕಾಶ ಮಠಾಕಾಶ. ಈ ದೃಷ್ಟಾಂತವನ್ನು ನೋಡುವ ಹಾಗೆ ಊರೊಳಗೆ ಮನಿಗಳು ಎಷ್ಟದವ ಅಷ್ಟು ಬೇರೆ ಬೇರೆ ಬಯಲುಗಳು ಕಂಡಂಗೆ ಕಾಣ್ತಾವ.
ಎಲ್ಲ ಮನೆಯೊಳಗೆ ಒಂದೇ ಬಯಲದ, ಅಖಂಡವಾದ ಬಯಲು. ಮಹಾಕಾಶದ ಏನು ಬಯಲದನೋ ಅದೇ ಮಹಾಕಾಶದ ಬಯಲು ಬ್ರಹ್ಮಾಂಡದ ತುಂಬ ವ್ಯಾಪಕ ಅದ. ಮತ್ತು ಅದೇ ಮಹಾಕಾಶದ ಬಯಲು ಎಲ್ಲ 84 ಲಕ್ಷ ಜೀವರಾಶಿಗಳ ಪಿಂಡಾಂಡದಲ್ಲಿ ವ್ಯಾಪಕ ಅದ. ಇದಕ್ಕೆ ಜ್ಞಾನ ಅಂತಾರ, ಇದಕ್ಕೆ ವೇದಾಂತ ಸಿದ್ಧಾಂತ ಅಂತಾರ. ಇದನ್ನು ಗಟ್ಟಿಯಾಗಿ ತಿಳ್ಕೊಂಡ ಮೇಲೆ ನಿಮಗೆ ಸ್ಮೃತಿ ಜ್ಞಾನದ ಬಗ್ಗೆ ಸರಿಯಾದ ತಿಳುವಳಿಕೆ ನೀಡಿದ ಮೇಲೆ ಗುರುಗಳು ಪ್ರಶ್ನೆ ಕೇಳಕತ್ತಾರ, ಸ್ಮೃತಿ ಜ್ಞಾನದ ಬಗ್ಗೆ ಏನಾದರೂ ಡೌಟ್ ಇದೆಯಾ, ಯಾರಿಗಾದರೂ ಏನಾದರೂ ಸಂಶಯ ಇತ್ತು ಅಂತಂದ್ರೆ ಅದನ್ನು ಪರಿಹಾರ ಮಾಡ್ಕೊಂಡ್ಮೇಲೆ ಮುಂದೆ ಪ್ರಮಾಗಳ 6 ಪ್ರಮಾಗಳು ಅಂದ್ರೆ ಪ್ರಮಾಜ್ಞಾನಗಳು, ಅವುಗಳ ಪರಿಚಯ ಮಾಡಿಕೊಡ್ತಾರೆ. ಏನಾದರೂ ಡೌಟ್ ಇದೆಯಾ ಸ್ಮೃತಿ ಜ್ಞಾನದ ಬಗ್ಗೆ? ಯಾರಿಗೇನಾರ ಡೌಟ್ ಇತ್ತಂದ್ರೆ ಹೀಗೆ ಚರ್ಚೆ ಮಾಡ್ರಿ, ಹೀಗೆ ಕೇಳ. ಸ್ಮೃತಿ ಜ್ಞಾನ ಯಾವುದರಲ್ಲಿ ಆಶ್ರಯ ತಗೊಂಡದ? ಸಾಕ್ಷಿ ಚೇತನದಲ್ಲಿ ಆಶ್ರಯ ತಗೊಂಡದ. ಸ್ಮೃತಿ ಜ್ಞಾನ ಯಾವುದರ ರೂಪ ಅದ? ಅದು ಅಂತಃಕರಣ ವೃತ್ತಿ ರೂಪ ಅದ, ಅವಿದ್ಯಾ ವೃತ್ತಿ ರೂಪ ಅದ. ಅವಿದ್ಯಾ ವೃತ್ತಿ ರೂಪ ಅದ. ಸ್ಮೃತಿ ಜ್ಞಾನ ಎಂತ ಅರ್ಥವನ್ನು ಕೊಡ್ತದ? ಯಥಾರ್ಥ ಯಥಾರ್ಥ ಎರಡು ಕೊಡ್ತದ. ಯಥಾರ್ಥ ಎರಡೂ ಇದ್ರೂ ಸಹಿತ ಅದೇನದ? ಬಾಧಿತ ಅರ್ಥಗಳವೆಲ್ಲ, ಅಬಾಧಿತ ಅರ್ಥ ಅಲ್ಲವು. ಸ್ಮೃತಿ ಜ್ಞಾನ ಬಾಧಿತ ಅರ್ಥಗಳವೆಲ್ಲ, ಅದರಿಂದ ಏನು ಪರಿಣಾಮ ಆಗಂಗಿಲ್ಲ. ಪರಿಣಾಮ ಆಗೋದ್ರ ಕೇವಲ ಯಥಾರ್ಥ ಪ್ರಮಾಜ್ಞಾನದಿಂದ ಮಾತ್ರ ಪರಿಣಾಮ ಆಗ್ತದೆ. ಅಯಥಾರ್ಥ ಪ್ರಮಾಜ್ಞಾನ ಇದ್ರೂ ಕೂಡ ಅದರಿಂದ ಏನು ಪರಿಣಾಮ ಆಗಂಗಿಲ್ಲ. ನಮ್ಮ ಕಣ್ಣೆದರ ಚಿತ್ರದ ಹುಲಿ ಇತ್ತಂದ್ರೆ ಅದರಿಂದ ಏನೂ ಅಂಜಿಕೆ ಬರಂಗಿಲ್ಲ. ಹಿಂದೆ ನೋಡಿದ ಹುಲಿ ಅದರ ನೆನಪು ಬಂದರೂ ಅಂಜಿಕೆ ಬರಂಗಿಲ್ಲ. ಹಿಂದೆ ನೋಡಿದ ಹುಲಿ ಚಿತ್ರದಿಂದಲೂ ಏನೂ ನೆನಪು ಬಂದ್ರೆ ಏನೂ ಅಂಜಿಕೆ ಬರಂಗಿಲ್ಲ. ನಿಜವಾದ ಹುಲಿ ಎದುರು ಬಂದ್ರೆ ಅಷ್ಟೇ ಅದು ಪರಿಣಾಮ ಆಗ್ತದ. ಹಂಗ ಬ್ರಹ್ಮಾಂಡ ಅಂತರ್ಗತವಾದ ಬ್ರಹ್ಮಚೇತನ ಒಂದೇ ಏನದ ಅಂದ್ರೆ ಯಥಾರ್ಥ ಪ್ರಮಾಜ್ಞಾನ. ಅಬಾಧಿತ ಅರ್ಥವನ್ನುಂಟು ಮಾಡುವುದು ಅದು ಒಂದೇ. ಅದನ್ನೇ ಪಿಂಡಾಂಡದೊಳಗ ಕೂಟಸ್ಥ ಅನ್ನೋದು ಏನದಲ್ಲ, ಅದು ಏನದಪ್ಪ ಅಂದ್ರೆ ಯಥಾರ್ಥ ಪ್ರಮಾಜ್ಞಾನ. ಅದು ಅಬಾಧಿತ ಅರ್ಥವನ್ನು ಕೊಡ್ತು. ಉಳಿದದ್ದು ಜಗತ್ನಾಗ ಏನದ ಅದೆಲ್ಲ ಜಗತ್ತು ಮಿಥ್ಯ. ಉಳಿದಿದು ಒಂದೇ ಯಥಾರ್ಥ ಪ್ರಮಾಜ್ಞಾನದಿಂದ ಉಂಟಾಗುವ ಒಂದು ಅನುಭವ ಏನದಲ್ಲ, ಆ ಅನುಭವನೇ ಜ್ಞಾನ. ಅದೇ ಏನದತ್ತಪ್ಪ ಅಂತಂದ್ರೆ ಬ್ರಹ್ಮ ಸತ್ಯತ್ವಕ್ಕೆ ತಗೊಂಡು ಹೋಗುವಂತ ಒಂದು ವಾಹನ ಅಷ್ಟೇ. ನಮ್ಗೆ ಅಲ್ಲಿಗೂ ತಗೊಂಡು ಹೋಗ್ಲಕ್ಕ ಯಥಾರ್ಥ ಪ್ರಮಾಜ್ಞಾನನೇ ಬೇಕು. ಉಳಿದ ಜ್ಞಾನಗಳು ಯಾವ ನಮಗೆ ಉಪಯೋಗ ಆಗಂಗಿಲ್ಲ. ಮುಂದೆ 6 ಪ್ರಮಾಣಗಳು, ಪ್ರಮಾಣ ಅಲ್ಲ ಪ್ರಮಾಗಳು, 6 ಪ್ರಮಾಗಳು ಅಂದ್ರೆ ಪ್ರಮಾಜ್ಞಾನಗಳು. ಬರೇ ಪ್ರಮಾಣಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಪ್ರಮಾಣ ಅನ್ನಂಗೆ ಬಂದ್ಬಿಡ್ತದೆ ಬಾಯಿಗೆ. ಇಲ್ಲಿ 6 ಪ್ರಮಾಗಳ ಪರಿಚಯ ಮಾಡುತ್ತಾರೆ. 6 ಪ್ರಮಾಗಳಂದ್ರೆ 6 ಪ್ರಮಾಜ್ಞಾನಗಳು. ಯಾಕೆ ಇವಕ್ಕೆ ಪ್ರಮಾಗಳು ಅಂತಾರ? ಪ್ರಮಾಗಳಂತ ಯಾಕಂತಾರೆ ಇವಕ್ಕ? ಪ್ರಮಾಣಜನ್ಯ ಇದ್ದದಕ್ಕೆ ಪ್ರಮಾಗಳಂತಾರೆ ಅಷ್ಟೇ. ಪ್ರಮಾ ಅಂತ ಯಾಕಂತಾರ? ಜ್ಞಾನ ಅಂತ ಅಂತಿದ್ರು, ಈಗ ಪ್ರಮಾ ಅಂತ ಯಾಕಲ್ಲಕತ್ತಾರ? ಯಾಕಂತಾರ್ರಿ? ಪ್ರಮಾಣಜನ್ಯತ್ವ. ಪ್ರಮಾಣಜನ್ಯವಾಗಿದ್ದಕ್ಕೆ ಅದಕ್ಕೆ ಪ್ರಮಾಜ್ಞಾನ ಪ್ರಮಾ ಅಂತಾರ. ಇಷ್ಟೇ. ಮತ್ತ ಪ್ರಮಾ ಉಂಟಾಗುವುದಕ್ಕೆ ಇರುವ ಸಾಧನಗಳೇನದವ ಅವಕ್ಕೇನಂತಾರ? ಕರ್ಣಗಳು ಅಂತಾರ. ಕರ್ಣಗಳು ಯಾವುವು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಇವು 6
ಕರ್ಣಗಳು. ಇವಕ್ಕೆ ಕರ್ಣಗಳಂತಾರ. ಪ್ರಮಾಣಗಳಿಂದ ಜನ್ಯವಾದ ಜ್ಞಾನ ಎದ್ದದಕ್ಕೆ ಅದಕ್ಕೆ ಪ್ರಮ ಅಂತಾರ. ಇಲ್ಲಿ 6 ಪ್ರಮಾಣಗಳ ಪರಿಚಯ ಮಾಡುತ್ತಾರೆ. ಪ್ರಮಾಣಜನ್ಯ ಜ್ಞಾನವೇ ಪ್ರಮ ಮತ್ತು ಪ್ರಮ ಉಂಟಾಗುವುದಕ್ಕೆ ಇರುವ ಕಾರಣ ಸಾಧನವೇ ಪ್ರಮಾಣ. ಪ್ರಮಾಣದಿಂದ ಪ್ರಮಾಜನ್ಯ ಹೆಂಗಪ್ಪ ಅಂದ್ರೆ ಪ್ರಮಾಜ್ಞಾನಜನ್ಯವಾಗಲು ಪ್ರಮಾಣ ಬೇಕಾಗ್ತದೆ. ಎಂಥವು 6 ಪ್ರಮಾಣಗಳು ಯಾವ್ಯಾವು? ಆರು ಪ್ರಮಾಣ ಯಾವ್ಯಾವು? ಪ್ರತ್ಯಕ್ಷ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ. ಅವುಗಳಿಂದ ಉಂಟಾಗೋ 6 ಪ್ರಮಗಳು ಯಾವುವು? ಪ್ರಮಾಣಗಳಾಯ್ತು. ಪ್ರಮಗಳು ಯಾವುವು? ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮ, ಅನುಮಾನ ಪ್ರಮಾಣದಿಂದ ಅನುಮಿತಿ ಪ್ರಮ. ಜ್ಞಾನಕ್ಕೆ ಅನುಮಿತಿ ಅಂತಾರೆ. ಉಪಮಾನ ಪ್ರಮಾಣದಿಂದ ಉಪಮಿತಿ ಪ್ರಮ, ಶಬ್ದ ಪ್ರಮಾಣದಿಂದ ಶಾಬ್ದಿ ಪ್ರಮ, ಅರ್ಥಾಪತ್ತಿ ಪ್ರಮಾಣದಿಂದ ಅರ್ಥಾಪತ್ತಿ ಪ್ರಮ, ಅನುಪಲಬ್ಧಿ ಪ್ರಮಾಣದಿಂದ ಅನುಪಲಬ್ಧಿ ಅಂದ್ರ ಅಭಾವ ಪ್ರಮ. ಇಷ್ಟು ತಿಳ್ಕೋಬೇಕು. ಪ್ರಮ ಮತ್ತು ಜ್ಞಾನ ಒಂದೇ. ಮತ್ ಪ್ರಮ ಅಂದ್ರೆ ಜ್ಞಾನ. ಜ್ಞಾನ ಅಂತ ಹೇಳಕತ್ತೀನಲ್ರಿ. ಜ್ಞಾನ ಅಂದ್ರ ಎಲ್ಲ ಬರ್ಲಕತ್ತವ. ಅದ್ರ ಸಂಶಯ ಜ್ಞಾನನೂ ಬರ್ಲಕತ್ತದ, ಭ್ರಮ ಜ್ಞಾನನೂ ಬರ್ಲಕತ್ತದ, ಭ್ರಾಂತಿ ಜ್ಞಾನನೂ ಬರ್ಲಕತ್ತದ, ಮತ್ಯಾವ್ದ್ಯಾವುದೋ ಸುಡುಗಾಡು ಜ್ಞಾನಗಳೆಲ್ಲ ಓಸು ಕಲಿಸಿ ಜ್ಞಾನ ಆಗ್ಲಕತ್ತದ. ಅದ್ರಾಗ ನಾವು ಪ್ರಮವನ್ನ ಸಪರೇಟ್ ತೆಕ್ಕೋಬೇಕಾಗಿದೆ. ಕಸದೊಳಗಿಂದು ಒಂದು ರಸ ತೆಕ್ಕೋಬೇಕಾಗಿದೆ. ಈಗ ಅವೆಲ್ಲ ಕಸ ಇದ್ದಂಗವು, ಅದರಿಂದ ಏನೂ ಉಪಯೋಗ ಇಲ್ಲ. ಮತಿ ಜ್ಞಾನ, ಸ್ಮೃತಿ ಜ್ಞಾನ, ಸಂಶಯ ಜ್ಞಾನ, ಭ್ರಮ ಜ್ಞಾನ, ಭ್ರಾಂತಿ ಜ್ಞಾನ ಏನೆಲ್ಲ ಬರ್ಲಕತ್ತವು. ಏನ್ ಮಾಡ್ಬೇಕು? ಎಷ್ಟು ಮಂದಿ ಕೇಳ್ತಾರ ಶುದ್ಧ ಬ್ರಹ್ಮ ಅನ್ಲಕ್ಕ. ಶುದ್ಧ ಬ್ರಹ್ಮ ಅಂತ ಯಾಕೆ ಈ ಶಬ್ದ ಬಳಸಿರಿ? ಬ್ರಹ್ಮ ಅಂದ್ರೆ ಶುದ್ಧನೇ ಅದನ, ಬ್ರಹ್ಮ ಅಂದ್ರೆ ಶುದ್ಧನೇ ಇರ್ತಾನ. ಶುದ್ಧ ಬ್ರಹ್ಮ ಅಂತ ಯಾಕೆ ಬಳಸಿರಿ ಈ ಶಬ್ದ? ಈ ಶುದ್ಧ ಬ್ರಹ್ಮ ಅನ್ನೋದಕ್ಕ ಅರ್ಥ ಏನದ? ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನಕ್ಕ ಸಾಧು ನಿಶ್ಚಲದಾಸರು ವಿಚಾರ ಸಾಗರದಾಗ, ಪಂಡಿತ್ ಪೀತಾಂಬರ್ಜಿ ಅವರು ವಿಚಾರ ಚಂದ್ರೋದಯದೊಳಗ ಈ ಶುದ್ಧ ಬ್ರಹ್ಮ ಶಬ್ದವನ್ನ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಚೇತನಕ್ಕೆ ಬಳಸ್ಯಾರ. ಅದು ಹೆಂಗದ ಅಂದ್ರ ಅದು ಒಂದೇ ಆದ. ಎಲ್ಲಿ ಅದ ಅಂದ್ರೆ ಅದು ಎಲ್ಲಾ ಕಡೆ ಆದ. ಈ ಕಾರಣಕ್ಕೆ ನಾವು ಈ ಶುದ್ಧ ಬ್ರಹ್ಮ ಎನ್ನ ಶಬ್ದ ಬಳಸಿವಿ. ನಾವು ಬರೀ ಬ್ರಹ್ಮ ಅಂದಿದ್ದೆವು ಅಂತಂದ್ರೆ ಚತುರ್ಮುಖ ಬ್ರಹ್ಮ. ಭಕ್ತ ಪ್ರಹ್ಲಾದ ಪಿಕ್ಚರ್ ಒಳಗ ನಿಮ್ಮ ಅಪ್ಪ ಯಾರು, ಅವ್ರ ಅಪ್ಪ ಯಾರು ಅಂತ ಮಗ ಕೇಳ್ತಿರ್ತಾನೆ. ಅವ್ರ ಅಪ್ಪ ಹೇಳ್ತಿರ್ತಾನೆ ಕಶ್ಯಪ ಬ್ರಹ್ಮ, ಅಂತ ಬ್ರಹ್ಮ, ಇಂಥ ಬ್ರಹ್ಮ ಅಂತೇಳಿ ಪುರಾಣದಾಗ ಎಷ್ಟು ಬ್ರಹ್ಮಗಳವ, ಎಷ್ಟು ಬ್ರಹ್ಮಾಂಡಗಳು ಸೃಷ್ಟಿಯಾಗ್ಯಾವ, ಅಷ್ಟು ಬ್ರಹ್ಮಗಳು, ಸೃಷ್ಟಿಕರ್ತ ಬ್ರಹ್ಮಗಳು. ಎಷ್ಟು ಸಾರಿ ಲಯ ಆಗ್ಯದೋ, ಎಷ್ಟು ಸಾರಿ ಸೃಷ್ಟಿ ಆಗ್ಯದೋ ಈ ಬ್ರಹ್ಮಾಂಡ. ಪ್ರತಿ ಸಲ ಸೃಷ್ಟಿಯಾದಾಗ ಒಂದು ಹೊಸ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ.
ಅಷ್ಟೊಂದು ಬ್ರಹ್ಮಗಳು, ಚತುರ್ಮುಖ ಬ್ರಹ್ಮ, ಸರಸ್ವತಿ ಗಂಡ ಬ್ರಹ್ಮ, ಇವೆಲ್ಲ ಏನದವ ಜಗ್ಗಿ ಏನಾಗ್ಯಾವ ಅಶುದ್ಧ ರೂಪದಲ್ಲಿ ಅದಾವ. ಇವ್ ಹೆಂಗ ಬ್ರಹ್ಮಜ್ಞಾನ ಭ್ರಾಂತಿ ಜ್ಞಾನ ಅದಾವಿಲ್ಲ, ಇವು ಜ್ಞಾನ ಹೌದಾ ಅಲ್ರಿ? ಅಜ್ಞಾನದವನಿಗೆ ಜಗತ್ತು ಸತ್ಯತ್ವ ಜ್ಞಾನ ಹೌದಾ ಅಲ್ಲ? ದೇಹನೇ ನಾನು ಅನ್ನೋದು ಅಜ್ಞಾನದಾಗಿದ್ದವನಿಗೆ ಜ್ಞಾನ ಹೌದಾ ಅಲ್ಲ? ಅದು ಅಜ್ಞಾನಿಗೆ ಅಜ್ಞಾನನೇ ಜ್ಞಾನ. ಹೀಗಾಗಿ ಅದರ ಒಳಗಿಂದಿದು ಶುದ್ಧ ಬ್ರಹ್ಮ ಅನ್ನೋದು ತೆಕ್ಕೋಬೇಕಾಗ್ಯದ. ನಾವೀಗ ತಿಪ್ಪಾಗಿಂದು ತಂದೀವಿದನ್ನು ಹೊರಗೆ ರತ್ನವನ್ನ. ಆ ರತ್ನನು ತಿಪ್ಪಿನೇ ಆಗಿತ್ತು ಒಂದ್ ಕಾಲಕ್ಕೆ. ಈಗ ಗಾಂಧಿ ಅಂತಂದ್ರ ಮೊದಲಿನ ಕಾಲದಾಗ ಯಾವ ಗಾಂಧಿ ಇದ್ರು? ಮಹಾತ್ಮ ಗಾಂಧಿ ಒಂದು ಬಿಟ್ರೆ ಮತ್ತೇನ್ ಇದ್ದಿದ್ದಿಲ್ಲ, ಬೇರೆ ಹೆಸರೇ ಇದ್ದಿದ್ದಿಲ್ಲ. ಈಗ ಎಷ್ಟು ಗಾಂಧಿಗಳು ಬಂದವ? ಮತ್ತ ಈಗ ಮಹಾತ್ಮ ಗಾಂಧಿ ಅಂತೇಳಿ ಅಂದ್ರೆ ಅವ್ರದ್ದೊಬ್ಬರದು ಶುದ್ಧ ಬ್ರಹ್ಮ ಇದ್ದಂಗ ಮಹಾತ್ಮ ಗಾಂಧಿ ಅಂದಂಗ. ಬರೇ ಗಾಂಧಿ ಅಂತಂದ್ರೆ ಏತರ ಗಾಂಧಿಗಳು? ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ, ಮನೇಕಾ ಗಾಂಧಿ. ಮಂದಿ ಮನೆಗೆ ಹೋದ್ರೂ ಗಾಂಧಿ ಹೆಸರು ಮಾತ್ರ ಬಿಟ್ಟಿಲ್ಲ ಅವ್ರು. ಗಂಡನ ಮನೆಗೆ ಹೋದ್ರೂ ಗಾಂಧಿ ಹೆಸರು ಇಟ್ಕೊಂಡ್ರ, ತವ್ರ ಮನೆಗೆ ಇದ್ರು ಗಾಂಧಿ ಹೆಸರು. ಯಾಕಂದ್ರೆ ಗಾಂಧಿ ಅನ್ನೋದು ಫೇಮಸ್ ಆದ ಅಂತೇಳಿ ಹಂಗೆ ಹೆಸರು ಇಟ್ಕೊಂಡ್ಬಿಟ್ರು ಅವ್ರು. ಏನಾಕಿರ್ಲಕ್ ಬಿಡ್ರಿ. ಹಂಗ ಈ ತರ ಆ ಗಾಂಧಿ ಅನ್ನೋ ಶಬ್ದ ಏನಾಯ್ತು, ಎಲ್ಲರೂ ಕೂಡಿ ಅದರ ಪ್ರಸಿದ್ಧಿಯನ್ನ ಹಾಳು ಮಾಡಿಬಿಟ್ರು. ಹಂಗ ಇಲ್ಲಿ ಬ್ರಹ್ಮ ಅನ್ನೋ ಶಬ್ದದ ಅರ್ಥವನ್ನ ಅದು ಯಾವ ಅರ್ಥದಲ್ಲಿ ಪ್ರಸಿದ್ಧ ಆಗಿತ್ತು ಆ ಪ್ರಸಿದ್ಧಿ ಹಾಳಾಗಿ ಹೋಗ್ಬಿಡ್ತು. ನಾನಾ ರೀತಿ ಅರ್ಥಗಳನ್ನ ಅದಕ್ಕೆ ಕಲ್ಪಿಸೋದ್ರಿಂದ ಒಂದೇ ಅರ್ಥವಾಗಿ ಉಳಿದಿಲ್ಲ. ಅದಕ್ಕೆ ಶುದ್ಧ ಬ್ರಹ್ಮ ಅಂತ ಇಟ್ಟಾರೆ. ಹಂಗ ಇಲ್ಲಿ ಏನದ ಯಥಾರ್ಥ ಪ್ರಮಾಜ್ಞಾನ ಏನದಲ್ಲ, ಇತರ ಎಲ್ಲಾ ಜ್ಞಾನಗಳಿಂದ ಬೇರ್ಪಡಿಸಿ ತೆಕ್ಕೊಂಡು ಬಂದದ್ದು. ಅದು ಯಾವ ರೀತಿ ಆಗ್ತದಂದ್ರ 6 ಪ್ರಮಾಣಗಳ ಮೂಲಕ 6 ರೀತಿ ಜ್ಞಾನ ಆಗ್ತದೆ. ಅದಕ್ಕ ಪ್ರಮಾಜ್ಞಾನ ಆಗುವುದಕ್ಕ ಏನು ಸಾಧನೆಗಳದಾವ ಅಂತಂದ್ರ ಅವಕ್ಕ ಕರಣಗಳು ಅಂತಾರ. ಈ ಒಂದು ಪ್ರಮಾಣಗಳಿಂದ ಉಂಟಾಗುವ ಜ್ಞಾನಕ್ಕ ಪ್ರಮಾಜ್ಞಾನ ಅಂತಾರ. ಯಥಾರ್ಥ ಪ್ರಮಾಜ್ಞಾನ ಉಂಟಾಗ್ತವಲ್ಲ ಅವೆಲ್ಲ ಪ್ರಮಾಣಗಳಿಂದ ಅದು ಉಂಟಾಗ್ತದ. ಈ ರೀತಿ ತಿಳ್ಕೊಂಡು ಪೂರ್ವದಲ್ಲಿ ಹೇಳಲ್ಪಟ್ಟ ಯಾವ ಪ್ರತ್ಯಕ್ಷವೇ ಮೊದಲಾದ 6 ಪ್ರಮಾಣಗಳಿರುತ್ತವೆಯೋ ಅವು ಇವುಗಳಿಗೆ ಯಾವುಗಳಿಗೆ ಪ್ರಮಾಜ್ಞಾನಗಳಿಗೆ ಕ್ರಮದಿಂದ ಕರಣಗಳಾಗಿರುತ್ತವೆ. ಕರಣಗಳ ಕಡೆಗೆ ನಮ್ಮ ಲಕ್ಷ್ಯವನ್ನು ಸೆಳೆಯುತ್ತಿದ್ದಾರೆ. ಪ್ರಮಾಣ, ಕರಣದ ಲಕ್ಷಣ. ಈಗೇನಾಯ್ತು? ಬರೀ ಕಣ್ಣ, ಕಿವಿ, ಮೂಗು, ನಾಲಿಗೆ, ಚರ್ಮ ಎದರ ಕರ್ಣವು? ಪ್ರತ್ಯಕ್ಷ ಪ್ರಮಾಣಕ್ಕೆ ಅವು ಕರ್ಣವು. ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕ ಪ್ರತ್ಯಕ್ಷ ಪ್ರಮಾಣ ಕಾರಣ. ಪ್ರತ್ಯಕ್ಷ ಪ್ರಮಾಣ ಆಗಬೇಕು ಅಂತಂದ್ರೆ ಕಣ್ಣು, ಮೂಗು ಅವೇನು ಇಂದ್ರಿಯಗಳು ಬೇಕು. ಈಗೇನ್ ಮಾಡಿಬಿಟ್ರು? ಈ ಪ್ರಮಾಣಗಳಿಗೆ ಕರ್ಣಗಳು ಅಂತಾರ. ಈಗ ಅವರು ಹೆಂಗದ ನೋಡ್ರಿ, ಅದು ಮುಂದೆ ಹೆಂಗ್ ಹೋಗ್ತದೆ. ಪೂರ್ವದಲ್ಲಿ ಹೇಳಲ್ಪಟ್ಟ ಯಾವ ಪ್ರತ್ಯಕ್ಷವೇ ಮೊದಲಾದ 6 ಪ್ರಮಾಣಗಳಿರುತ್ತವೆಯೋ ಅವೇ ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಅನುಪಲಬ್ಧಿ ಪ್ರಮಾಣಗಳದವಲ್ಲ ಅವು ಏನಾಗ್ಯಾವ? ಇವುಗಳಿಗೆ ಅಂದ್ರೆ ಪ್ರಮಾಜ್ಞಾನಗಳಿಗೆ ಕ್ರಮದಿಂದ ಕರಣಗಳಾಗಿರುತ್ತವೆ.
ಈಗ ನೀವು ಹೆಂಗ್ ಬರ್ಕೋಬೇಕಪ್ಪ ಅಂತಂದ್ರೆ ಪ್ರತ್ಯಕ್ಷ ಪ್ರಮಾಣ ಎಂಬ ಕಾರಣದಿಂದ ಪ್ರತ್ಯಕ್ಷ ಪ್ರಮಾಜ್ಞಾನ ಉಂಟಾಗುತ್ತದೆ. ಈಗ ಇವು ಕರ್ಣಗಳಾಗ್ಬಿಟ್ಟು ಮತ್ತೆ ಕರ್ಣಗಳ ಕಡೆಗೆ ನಮ್ಮ ಲಕ್ಷ್ಯವನ್ನು ಸೆಳೆಯುತ್ತಿದ್ದಾರೆ. ಇವು 6 ಪ್ರಮಾಣಗಳು ಏನ್ ಹೇಳ್ತೀರಿ ಅವೇ ಕರ್ಣಗಳು. ಪ್ರಮಾಣ ಅಂದ್ರೆ ಒಂದೇ, ಕರ್ಣ ಅಂದ್ರೆ ಒಂದೇ. ಕರ್ಣದ ಲಕ್ಷಣ ಅಂದ್ರೆ ಏನನ್ನೋದು ಈಗ ಹೇಳ್ತಾರೆ. ಪ್ರತ್ಯಕ್ಷ ಪ್ರಮಾಣಕ್ಕೆ ಯಾವುದು ಕರ್ಣವಾಗಿದೆಯೋ ಅದು ಪ್ರತ್ಯಕ್ಷ ಪ್ರಮಾಣವೆಂದು ಹೇಳುತ್ತಾರೆ. ಇದೇ ರೀತಿ 6 ವಾಕ್ಯಗಳನ್ನು ರಚಿಸಿಕೊಳ್ಳಬೇಕು. ಬರ್ಕೋರಿ, ಇದು ಒಂದು ವಾಕ್ಯ ಬರ್ಕೊಂಡು 6 ವಾಕ್ಯಗಳು ಹೇಳ್ರಿ ಪಟ. ಪ್ರತ್ಯಕ್ಷ ಪ್ರಮಾಕ್ಕೆ ಅಂದ್ರೆ ಪ್ರಮಾಜ್ಞಾನಕ್ಕೆ, ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ ಯಾವುದು ಕರ್ಣವಾಗಿದೆಯೋ ಅದನ್ನ ಪ್ರತ್ಯಕ್ಷ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಯಾವುದು ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ ಏನ್ ಬರೀತೀರಿ? ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ ಯಾವುದು ಕರ್ಣವಾಗಿದೆಯೋ ಅದನ್ನು ಏನಂತ ಮಾಡ್ತೀರಿ? ಪ್ರತ್ಯಕ್ಷ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಬರ್ಕೊಂಡ್ರಿ ಇದು 1ನೇ ವಾಕ್ಯ. ಏನ್ ಬರ್ಕೊಂಡ್ರಿ? ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ, ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ ಯಾವುದು ಕರ್ಣವಾಗಿದೆಯೋ ಅದನ್ನು ಪ್ರತ್ಯಕ್ಷ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಈ ವಾಕ್ಯ ಮೊದಲು ಬರ್ಕೊಳ್ರಿ, ಆಮೇಲೆ 2ನೇ ವಾಕ್ಯ ಹೇಳ್ರಿ. ಬರ್ಕೊಂಡು ನೀವು ತಯಾರು ಮಾಡಿ ಹೇಳ್ಬೇಕು. ಅನುಮಾನ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಮಿತಿ ಪ್ರಮಾಣವೆಂದು ಹೇಳುತ್ತಾರೆ. ಉಲ್ಟಾ ಸೀದಾ ಹೇಳ್ಬಿಟ್ರಿ, ಅವಸರ ಮಾಡಿ. ಅನುಮಾನ ಪ್ರಮಾಜ್ಞಾನಕ್ಕೆ, ಅನುಮಿತಿ ಪ್ರಮಾಜ್ಞಾನಕ್ಕೆ ಅನುಮಿತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಮಾನ ಪ್ರಮಾಣವೆಂದು ಹೇಳುತ್ತಾರೆ. ಯಾಕೆ ಅವಸರ ಮಾಡ್ತೀರಿ? ಚಂದ ತಿಳ್ಕೊಳ್ಳ್ರಿ, ಚಂದ ಬರೀರಿ. ನಿಧಾನ. ನೀವು ಶಾಣ್ಯರಾಗಿರತ್ತೆ ಎಲ್ಲರಿಗೂ ಗೊತ್ತದ. ಅದು ಯಾಕಟ್ಟು ಅವಸರ ಮಾಡಿ ನಾ ಶಾಣ್ಯರತ್ತದ ಹೊಸ ಮಂದಿಗೆ ಗೊತ್ತ ನೀವು ಶಾಣ್ಯಕ್ಕದಿರಿ, ಹುಷಾರಿದ್ರಿ, ಗುಡ್ ಗರ್ಲ್. ಅದು ಎಂತ ಬುದ್ಧಿ ಕೊಟ್ಟ ದೇವ್ರು ನಿಮ್ಗ. 80 ವರ್ಷ ಆದ್ರ ಇನ್ನ ನಿಮ್ಗ ಅದ್ರ ಬಗ್ಗೆ ಎಷ್ಟು ಆಸಕ್ತಿ, ಎಷ್ಟು ಅದ್ಭುತ ಅದ್ಭುತ. ನಮ್ಗೆ ಎಷ್ಟು ಬಿಸಾಕಂಗಾಗಿ ಇದ್ಯಾ ಹಿಡ್ಕೊಂಡು ಕೂತೀನೋ, ಸುಮ್ಮನೆ ಬ್ಯಾಸರ ಇರ್ತದ. ಜಲ್ದಿ ಯಾವಾಗ ಮುಗಿತದ ಅನ್ನಂಗಾಗ್ಯದ ನಮಗ್. ಇದೆಲ್ಲ ಅಧ್ಯಯನ ಮಾಡಕ್ ಖುಷಿ ಆಗ್ತದ. ಆಮೇಲೆ ಎರಡು ವಾಕ್ಯಗಳಾಯ್ತು. 3ನೇ ವಾಕ್ಯ ಯಾರು ಮಾಡಿದ್ರಿ? ಶಾಬ್ದಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿರುವುದು ಅದನ್ನು ಶಬ್ದ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಪ್ರತ್ಯಕ್ಷ ಆಯ್ತು, ಅನುಮಾನ ಆಯ್ತು, ಶಾಬ್ದಿ ಪ್ರಮಾಜ್ಞಾನಕ್ಕೆ ರೈಟ್ ಯಾವುದು ಕಾರಣವಾಗಿರುತ್ತದೆಯೋ. ಎಲ್ಲ ಬರ್ಕೊಂಡ್ಬಿಟ್ರೆ ಗುರುಗಳೇ. ಶಾಬ್ದಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿರುತ್ತದೆಯೋ ಅದನ್ನು ಶಬ್ದ ಪ್ರಮಾಣವೆಂದು ಹೇಳಲ್ಪಡುತ್ತದೆ.
ಮತ್ ಬೇರೆಯವ್ರು ಹೇಳ್ರಿ ಬರ್ಕೊಂಡು ಫಸ್ಟ್ ಹೇಳಿ ಬಯಸ್ಕೊಂಡು ಅವ್ರು ಬಿಡ್ತಾರ, ತಾವು ಸ್ಟ್ಯಾಂಡರ್ಡ್ ಆಗಿಬಿಡ್ತಾರೆ ಮುಂದೆ ಹೇಳೋರೆಲ್ಲ. ಮೂರದು ಇನ್ನ 3 ವಾಕ್ಯಗಳು ಹೇಳ್ರಿ ಬಡಬಡ. ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಗಪ್ಪು ಕುತ್ರೆ ಅಂತಂದ್ರೆ ಹಾಳಾಗಿ ಓದ್ತಿರತ್ತೇಳ ಬಸವಣ್ಣ. ಜಂಗಮ ಆಕ್ಟಿವ್ ರೀ. ಬಿ ಆಕ್ಟಿವ್. ಒಬ್ಬರು ಬಾಯಿಲೆ ಹೇಳ್ತೀರಿ ನೀವು, ಯಾರಿಗಾರ ಜಗ್ಗ್ರಿ ಯಾವ್ದು ಜಗ್ಗಿ ಬಾಯಿಲೆ ಹೇಳಿ. ಒಬ್ಬರ ಗಮನವನ್ನ ಸೆಳೆದು ಅವರು ಬರೆಸಿ ಅವ್ರ ಬಾಯಿಲಿ ಅಂತ ಹೇಳ್ತಾರೆ. ಜಾಣರು ಜಾಣರಾಗಿ ಉಳಿಯಿರಿ, ಕೋಣರಾಗಬೇಡ್ರಿ. ಯಾವುದು ಉಪಮಿತಿ ಪ್ರಮಾಣಕ್ಕೆ ಕಾರಣವಾಗಿದೆಯೋ ಅದನ್ನು ಉಪಮಾನ ಪ್ರಮಾಣ ಎನ್ನುವರು. ಬರ್ಕೊಂಡ್ಬಿಡ್ರಿ ಎಲ್ಲಾರ್ರೆ, ಹಂಗೆ ಬರ್ಕೊಂಡ್ಬಿಡ್ರಿ. ಬರ್ಕೊರಿ. ಉಪಮಿತಿ ನಾವು ಹೇಳಿದ ವಾಕ್ಯ ಚಂದ ಬರ್ಕೋಬೇಕು. ಉಪಮಿತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಹಿಂಗ್ ಬರ್ಕೋಬೇಕು. ಉಪಮಿತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನ ನಾವೇನಂತೀವಿ ಉಪಮಾನ ಪ್ರಮಾಣವೆಂದು ಹೇಳಲ್ಪಡುತ್ತದೆ ಅಂತೇಳಿ. ಕಾಟಾಚಾರಕ್ಕೊಂದು ಯಾವುದೋ ವಾಕ್ಯ ರಚನೆ ಮಾಡಿ ಏನಾರು ಹೇಳೋದಿಲ್ಲ, ಕರೆಕ್ಟ್ ಹೇಳಬೇಕು. ಶಾಸ್ತ್ರ ಇದು. ಉಪಮಿತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನ ಉಪಮಾನ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಮುಂದಕ್ಕೆ ನೋಡ್ರಿ, ಮತ್ತ 4 ಆಯ್ತು. ಇನ್ನು 5ನೇ ವಾಕ್ಯ 6ನೇ ವಾಕ್ಯ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿರುತ್ತದೆಯೋ ಅದನ್ನು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇನ್ನೊಬ್ಬರು ಬಾಯಿಲೆ ಹೇಳ್ತಿರ ಹೇಳ್ರಿ ಮಲ್ಲಪ್ಪಣ್ಣವ ಹೇಳ್ರಿ. ಅದೇ ಸೇಮ್ ಶಬ್ದನೇ ಅದು. ಅರ್ಥಾಪತ್ತಿ ಎರಡರಲ್ಲೂ ಅರ್ಥಾಪತ್ತಿ ಪ್ರಮಾಣಕ್ಕೂ ಅರ್ಥಾಪತ್ತಿ ಬರ್ತದೆ, ಪ್ರಮಾಣಕ್ಕೂ ಅರ್ಥಾಪತ್ತಿನೇ ಬರ್ತದೆ. ಹೇಳ್ರಿ ಯಾರಾದ್ರು ಒಟ್ಟು ಅರ್ಥಾಪತ್ತಿ ಪ್ರಮಾಣ ಯಾವುದು ಅರ್ಥಾಪತ್ತಿ ಪ್ರಮಾಣ ಜ್ಞಾನವಾಗಿರ್ತದೆಯೋ ಯಾವುದು ಪ್ರಮಾಜ್ಞಾನಕ್ಕೆ ಯಾವುದು ಅಂತ ನಾವು ಮೊದಲು ಬರ್ತಿಲ್ಲ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಅರ್ಥಪತ್ತಿ ಪ್ರಮಾಣಕ್ಕೆ ಯಾವುದು ಕಾರಣವಾಗಿರ್ತದೆಯೋ ಅದಕ್ಕೆ ಅರ್ಥಪತ್ತಿ. ನೋಡ್ರಿ, ವ್ಯಕ್ತಪಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಅದ. ಗಪ್ಪು ಕೂತು ಹಾಳಾಗ್ತಿರಲ್ರಿ. ನೀಟಾಗಿ ಒಂದ್ ಪೆನ್ನ ಕಾಪಿ ತಗೊಂಡು ಹೇಳಕ್ ಬರ್ಕೊಳಕ್ ತಯಾರಿಲ್ಲಲ್ಲ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇಟ್ಟು ಸರಳವಾಗಿ ಹೇಳೋದು 4 ಸೆಂಟೆನ್ಸ್ಗಳು ಹೇಳಿದ ಮೇಲೆ ನಿಮಗೆ 5ನೇ ಸೆಂಟೆನ್ಸ್ನು ಬರೀಲಕ್ ಬರಲ್ಲ. ಅಂದ್ರ ನೀವು ಎಷ್ಟರ ಮಟ್ಟಿಗೆ ಲಕ್ಷ್ಯ ಕೊಟ್ಟು ಇಲ್ಲಿ ಕೆಲಸ ಮಾಡ್ಲಕತ್ತೀರಿ ನೋಡ್ರಿ. ನಿಮ್ಮ ಆವಾಸನೆ ನೀವೇ ಬೈಕೋಬೇಕು, ನಿಮ್ಮದ್ ನೀವೇ.
ಫಸ್ಟ್ ಇವ್ರಿಗೆ ಬಿಡಬೇಡ್ರಿ. ಇವ್ರು ಯಾರು ತಪ್ಪು ಹೇಳಕತ್ತಾರಲ್ಲ, ಇವ್ರಿಗೆ ಕರೆಕ್ಟ್ ಮಾಡೇ ಮುಂದಕ್ಕೆ ಹೋಗ್ಬೇಕು. ಕೊಪ್ಪಳ ಗುರುಗಳಿಗೆ ಜ್ಞಾನಕ್ಕೆ ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಒಂದು ಸೆಂಟೆನ್ಸ್ ಬರ್ಕೊಂಡು ಅದ ಗೊತ್ತಾಗ್ತದೆ. ಹೆಂಗ್ ಬರ್ಕೊತಾರ್ರಿ? ಭೂಕಂಪ ಆಗ್ತದೆ ಎಲ್ಲರೇ, ಮತ್ತ ಸುನಾಮಿ ಗಿನಾಮಿ ಬಂದರ್ಕೊಂಡು ಹೋದ್ರೆ 4 ಮಂದಿ ಅಡ್ಡಾಡಿದ ದಾರ್ಯಾಗ ನೀವು ಅಡ್ಡಾಡ್ಬೇಕಾದ್ರೆ ಎಡವಲಕ್ಕತ್ತೀರ ಅಂದ್ರ ಈಗ 4 ಸೆಂಟೆನ್ಸ್ ಆಗ್ಯಾವ. 5ನೇ ಸೆಂಟೆನ್ಸ್ ಬರ್ಲಿಕ್ಕೆ ಬರಲ್ಲ. ಹೇಳ್ರಿ, ನೀಟಾಗಿ ಹೇಳ್ರಿ. ಅರ್ಥಾಪತ್ತಿ ಪ್ರಮಾಣಕ್ಕೆ ಯಾವುದು ಕಾರಣವಾಗಿದೆಯೋ ಅದಕ್ಕೆ ಅರ್ಥಾಪತ್ತಿ ಪ್ರಮಾಣವೆನ್ನುತ್ತಾರೆ. ಇದನ್ನು ತಪ್ಪೇ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಮೊದಲ ಪ್ರಮಾಣ ಬರುದ್ರಿ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದು ಅರ್ಥಾಪತ್ತಿ ಪ್ರಮಾಣವೆನ್ನುತ್ತಾರೆ. ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇದು ಸೆಂಟೆನ್ಸ್ ಬರ್ಕೊಂಡ್ಬಿಡ್ರಿ. ಅವ್ರ್ಯಾರು ಅಬ್ಬಿಗೇರಿ ಮಟ್ರು ಹೇಳ್ರಿ ಇನ್ನೊಂದ್ಸಾರಿ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದಕ್ಕೆ ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇನ್ನೊಂದ್ಸಾರಿ ಹೇಳ್ರಿ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದಕ್ಕೆ ಅದನ್ನು ಪ್ರತ್ಯಕ್ಷ ಇರುವುದು ಅರ್ಥಾಪತ್ತಿ ಪ್ರಮಾಣ ಪ್ರಮಾಣವೆಂದು ಕರೆಯಲ್ಪಡುತ್ತದೆ. ಹೇಳಲ್ಪಡುತ್ತದೆ. ಬರ್ಕೊಂಡಿಲ್ಲ, ನೀವು ಬರ್ಕೊಂಡಿಲ್ಲ, ಪೆನ್ ಇಲ್ಲ, ಕಾಪಿ ಇಲ್ಲ. ಈ ವಾಕ್ಯ ಏನದ ಇದ್ದರಂಗೆ ಮಾಡ್ಬೇಕು. ನೀವು ನೀಟಾಗಿ ಬರ್ಕೋಬೇಕು. ಯಾಕೆ ಬೇರೆ ಬೇರೆ ಶಬ್ದ ಬರೀತೀರಿ? ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನ ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಹ್ಯಾಂಗ್ ಹೇಳಿವಿ ಹಂಗೆ ಮಾಡ್ಬೇಕು. ನೀವು ಹಿಂಗ್ ಮಾಡಿದ್ರೆ ಇಲ್ಲಿ ಏನ್ ಹೇಳ್ತೀವಿ ಅದರಂಗೆ ಕೇಳಿ ಅದರಂಗೆ ಮಾಡ್ತಿದ್ರೆ ನೀವೇನ್ ಮಾಡ್ಬೇಕು? ಶರಣ ಬಸವ ಸ್ವಾಮಿಗಳು ಗುರುಗಳ ಅಂತೇಳಿ ನೀವೆಲ್ಲರ ಪ್ರವಚನ ಮಾಡಕ್ ನಮ್ಮ ಹೆಸರು ಹೇಳಬೇಕು. ಇದನ್ನ ಬಿಟ್ಟು ನೀವು ಮತ್ತೆ ಏನೇನಾರ ಮಾಡಿಕೆ ಆಮೇಲೆ ಶರಣ ಬಸವ ಸ್ವಾಮಿಗಳ ನಮ್ಮ ಗುರುಗಳ ಅಂತ ಹೇಳಿದ್ರೆ ಯಾವ ಸುಳಮಾಗ ಕಲ್ತೇನೆ ನಿಮಗೆ ಇವೆಲ್ಲ ಪಾಠ ಅಂತಾರ ಮಂದಿ. ಎಲ್ಲಿ ಕಲ್ತೀರಿ? ನಿಮ್ ಗುರುಗಳು ಯಾರಂತ ಕೇಳ್ತಾರ. ಇಲ್ಲಿ ನನ್ನ ಸಂಗಟ ಹೆಜ್ಜೆ ಹಾಕ್ಬೇಕು. ನಾ ಹೆಂಗ್ ಕುಣಿತೀನಿ ಹಂಗೆ ನೀವು ಕುಣಿಬೇಕು. ನಿಮ್ಮದೇ ಒಂದು ಕುಣಿತ ಇತ್ತು ಅಂತಂದ್ರೆ ನಮ್ಮ ಹೆಸರು ತಗೋಬಾರ್ದು. ಸುಮ್ಮನೆ ನೀವೇನೇನಾರ ಮಾಡಿಕೆ ನಮ್ಮ ಹೆಸರು ಕೆಡಿಸ್ತೀರಿ. ಒಂದು ಸೆಂಟೆನ್ಸ್ ಬರ್ತೀವಿ, ಅದ್ರಂಗ ಒಂದು ಸೆಂಟೆನ್ಸ್ ಬರೆದ್ರೆ ಆಯ್ತಪ್ಪ. ಅದ್ರಂಗ ಉಳಿದದ್ದು ಇಲ್ಲಿಂದ ಬ್ಲ್ಯಾಂಕ್ಸ್ ಮಾಡ್ಕೊತ ಹೋಗೋದು. ಇಲ್ಲಿ ವೇದಾಂತ ಸಿದ್ಧಾಂತಿಗಳದ್ದು ಏನ್ ನಡೆದೋ ಅದನ್ನ ನಾವು ಸಂಪೂರ್ಣ ಅಧ್ಯಯನ ಮಾಡಿ ಅದು ನಿಮಗೆ ಹೇಳಕತ್ತೀವಿ. ಅದಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ರಿ. ನಿಮ್ಮದೇ ಆದ ಶಬ್ದಗಳು, ನಿಮ್ಮದೇ ಆದ ವಾಕ್ಯಗಳು ಅದ್ರಾಗ ಬೆರೆಸಬೇಡ್ರಿ, ಚೇಂಜ್ ಮಾಡಬೇಡ್ರಿ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣ ಅರ್ಥಾಪತ್ತಿ ಕಾರಣವಾಗಿದೆಯೋ ಅದನ್ನು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಚಪ್ಪಾಳೆ ತಟ್ರಿ ಎಲ್ಲರೂ. ಬಹಳ ಚಂದ ಹೇಳಿದ್ರು, ಕರೆಕ್ಟ್ ಹೇಳಿದ್ರು. ಅದನ್ನ ಸರಳವಾಗಿ ಬರ್ಬೇಕದು. ಸರಳವಾಗಿ ಎಮ್ಮೆ ಎಂಡಿ ಹೆಂಗಿಡ್ತದ ತಿನ್ನಕೋತ ಹೇಳ್ತದ. ನಾವು ಎತ್ತ ಎಂಡಿ ಹೆಂಗಿಡ್ತದ ದಪ 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 ತಿಟ್ಬಿಡ್ತದ. ಹಂಗಾಗ್ಬೇಕು, ಸರಳವಾಗಿ ಡೆಲಿವರಿ ಆಗ್ಬೇಕಂತ ಹೇಳಿದ ವಾಕ್ಯ.
ಅದು ಕೀರ್ತನದಾಗಿದ್ರೆ ಅವ್ರು ಹೇಳ್ತಿದ್ರಿ, ಇದು ಪ್ರವಚನದಾಗ ಕೀರ್ತನ ಆದ್ರೆ ಹೇಳ್ತಾರ, ಇನ್ನ ಜೋರ್ ಕೀರ್ತಿರಿ ಹೇಳ್ತಾರ. ಬಹಳ ಫರಕ್ ಬರ್ಲಕತ್ತು. ನಮ್ಮ ಪದ್ಧತಿನೇ ಬೇರೆ ಅದ, ನಿಮ್ದೇನ್ ಪದ್ಧತಿ ನಮ್ದು. ಹೇಳಕತ್ತಾರ, ಹೇಳ್ರಿ. ನಿಮ್ಮ ನಿರೀಕ್ಷೆಗೆ ನಮಗ ಧನ್ಯವಾದ. ನಿರೀಕ್ಷೆ ಮಾಡಿ ಬರ್ಲಿ, ಹೊರಗೆ ಬರ್ಲಿ ಡೆಲಿವರಿ ಅಲ್ಲಿ. ಹಾ ತೆಗೀರಿ, ಇದು ಮಾಡಿ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಬ್ಯೂಟಿಫುಲ್ ನೈಸ್. ಮತ್ತೇನು ಉಳಿತು? ಅನುಪಲಬ್ಧಿ. ಇದು ಅನುಪಲಬ್ಧಿ ಪ್ರಮಾಜ್ಞಾನ ಅಂತಾದ್ರೂ ಬಳಸ್ಬೋದು, ಅಭಾವ ಜ್ಞಾನ ಅಂತಾದ್ರೂ ಬಳಸ್ಬೋದು. ಎರಡರಾಗ ಒಂದು. ಅಭಾವ ಅಂದ್ರೆ ಒಂದೇ, ಅನುಪಲಬ್ಧಿ ಅಂದ್ರೆ ಒಂದೇ. ಅನುಮಿತಿ ಅಲ್ಲಿಗೆ ಬರ್ತದೆ. ಅನುಮತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಪಲಬ್ಧಿ ಪ್ರಮಾಣ ಎಂದು ಹೇಳಲು. ಏನ್ರಿ? ಅನುಮಿತಿ ಅನ್ಬಹುದಲ್ರಿ? ಅನುಮಿತಿ ಅನುಮಾನ ಪ್ರಮಾಣದಾಗೈತದ. ಅನುಮಿತಿ ಉಪಲಬ್ಧಿ ಅನುಪಲಬ್ಧಿ. ಉಪಲಬ್ಧಿ ಅನುಪಲಬ್ಧಿ ಇವೆರಡು ವಿರುದ್ಧ ವಾಕ್ಯಗಳು. ಉಪಲಬ್ಧಿ ಅಂದ್ರೆ ಇರೋದು, ಅನುಪಲಬ್ಧಿ ಅಂದ್ರೆ ಇಲ್ಲದ್ದು. ಅಭಾವ ಅಂದ್ರಿ, ಅನುಪಲಬ್ಧಿ ಅಂದ್ರಿ. ಅಭಾವ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಪಲಬ್ಧಿ ಪ್ರಮಾಣ ಎಂದು ಹೇಳಲ್ಪಡುತ್ತದೆ. ಅಭಾವ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಪಲಬ್ಧಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಇಟ್ಟು ಹೇಳಿಬಿಟ್ರೆ ಮುಗಿತು ನೋಡ್ರಿ. ಕಾರಣಗಳು ಎಲ್ಲ ಗೊತ್ತಾಗ್ಯಾವ ನಂಗ ಇತ್ತು. ನಿಮ್ ಬಾಯಿಲೆ ಹೇಳಿಸ್ಲಕತ್ರ ಎಷ್ಟು ಕಷ್ಟ ಅದ ನೋಡ್ರಿ. ಎಲ್ಲ 6 ವಾಕ್ಯಗಳಾಯ್ತರ. ಇನ್ನೊಂದ್ಸರಿ ಹೇಳಿಬಿಡ್ರಿ. ಅಭಾವ ಪ್ರಮಾಜ್ಞಾನದ ಬಗ್ಗೆ ಮತ್ತು ಕರ್ಣದ ಬಗ್ಗೆ ಕರೆಕ್ಟ್ ಆಗಿ ವಾಕ್ಯಗಳು 1 2 3 ಹೇಳಿಬಿಡ್ರಿ, ಮುಗಿಸ್ಬಿಡೋಣ ಇದನ್ನು. ಪ್ರತ್ಯಕ್ಷ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಪ್ರತ್ಯಕ್ಷ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅನುಮಾನ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಮಾನ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅನುಮಿತಿ ಪ್ರಮಾಜ್ಞಾನಕ್ಕೆ ಅನುಮಾನ ಅಂತಾನೆ ಬರ್ತದೆ. ಅನುಮಿತಿ ಪ್ರಮಾಜ್ಞಾನ. ಅನುಮಿತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಮಿತಿ ಪ್ರಮಾಣವೆಂದು ಅನುಮಾನ ಪ್ರಮಾಣವೆಂದು. ಅನುಮಾನ ಪ್ರಮಾಣ, ಅನುಮಿತಿ ಪ್ರಮಾಜ್ಞಾನ ಅವು ತುಂಬಿಕೋಬೇಕಾಗಿ. ಶಾಸ್ತ್ರೀ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಶಬ್ದ ಪ್ರಮಾಣವೆಂದು. ಕಾರಣ ಅಲ್ಲ, ಕಾರಣ. ಶಾಸ್ತ್ರೀ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಶಬ್ದ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಉಪಮಿತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಉಪಮಾನ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅರ್ಥಾಪತ್ತಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅರ್ಥಾಪತ್ತಿ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅನುಪಲಬ್ಧಿ ಪ್ರಮಾಜ್ಞಾನಕ್ಕೆ ಯಾವುದು ಕಾರಣವಾಗಿದೆಯೋ ಅದನ್ನು ಅನುಪಲಬ್ಧಿ ಅಥವಾ ಅಭಾವ ಪ್ರಮಾಣವೆಂದು ಹೇಳಲ್ಪಡುತ್ತದೆ. ಅಭಾವ ಪ್ರಮಾಣ ಅನುಪಲಬ್ಧಿ ಅಭಾವ.
ಆಯ್ತಲ್ರಿ? ಸ್ವಭಾವ ಪ್ರಮಾಣ ಜ್ಞಾನಕ್ಕೆ ಯಾವುದು ಕಾರಣವಾಗಿದೆ ಅನುಪಲಬ್ಧಿ ಪ್ರಮಾಣ ಎಂದು ಹೇಳಲ್ಪಡುತ್ತದೆ. ಇದ್ರೊಳಗ ಸಾಧಾರಣ ಅಸಾಧಾರಣ ಅಂತ ಎರಡು ಪ್ರಕಾರ ಬರ್ತಾವ. ಅದು ನಾಳೆ ಅಧ್ಯಯನ ಮಾಡೋಣ. ಇವತ್ತಿಗೆ ಇದು ಸಾಕು. ಎಲ್ಲ ಸತ್ಯ ಗೊತ್ತಾಯ್ತಲ್ರಿ? ಜ್ಞಾನ ಮತ್ತು ಕರಣಗಳು 6 ಪ್ರಮಾಜ್ಞಾನಗಳು, 6 ಕರಣಗಳು. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ.